ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂತಹ ಪಾಠ ಯಾವುದು ಅಂದ್ರೆ ನಮ್ಮ ಪ್ರಥಮ PUCಯ ಫಸ್ಟ್ PUCಯ ಎಕನಾಮಿಕ್ಸಿನ 3ನೆಯ ಚಾಪ್ಟರ್ ಆರ್ಗನೈಸೇಷನ್ ಆಫ್ ಡೇಟಾ. ಈ ಚಾಪ್ಟರ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನಿದೆ, ಏನೆಲ್ಲ ಕಲಿಯ ಸಿಗುತ್ತೆ ನೋಡೋಣ ಬನ್ನಿ. ಆರ್ಗನೈಸೇಷನ್ ಆಫ್ ಡೇಟಾ ಚಾಪ್ಟರಿನಿಂದ ನಮ್ಮ ಫೈನಲ್ ಎಕ್ಸಾಮಿನೇಷನ್ನಿಗೆ 1 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ, 2 ಮಾರ್ಕ್ಸ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ಸ್ 1 ಪ್ರಶ್ನೆ ಕೇಳ್ತಾನೆ, 6 ಮಾರ್ಕ್ಸ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು ಈ ಪಾಠದಿಂದ 6 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಬರುತ್ತೆ. ಆರ್ಗನೈಸೇಷನ್ ಆಫ್ ಡೇಟಾ ಇಂದ 1 ಮಾರ್ಕ್ ಯಾವುದೇ ಪ್ರಶ್ನೆ ಬರೋದಿಲ್ಲ, 2 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 4 ಮಾರ್ಕ್ 1 ಪ್ರಶ್ನೆ ಕೇಳ್ತಾನೆ, 6 ಮಾರ್ಕ್ಸ್ ಕೂಡ ಯಾವುದೇ ಪ್ರಶ್ನೆ ಈ ಚಾಪ್ಟರಿನಿಂದ ಬರೋದಿಲ್ಲ. ಸೊ ಒಟ್ಟು ಈ ಚಾಪ್ಟರಿನಿಂದ ನಮ್ಮ ಫೈನಲ್ ಎಕ್ಸಾಮಿನೇಷನ್ನಿಗೆ 6 ಮಾರ್ಕ್ಸ್ ಅಷ್ಟು ಬರುತ್ತೆ. ಹಾಗಾದ್ರೆ ಈ ಪಾಠದಲ್ಲಿರ್ತಕ್ಕಂತಹ ಮೊದಲನೆಯ ಟಾಪಿಕ್ ಯಾವುದು ನೋಡೋಣ ಬನ್ನಿ. ಇಂಟ್ರೊಡಕ್ಷನ್ ಟು ಡೇಟಾ ಆರ್ಗನೈಸೇಷನ್. ಯಾತಕ್ಕೋಸ್ಕರ ನಾವು ಡೇಟಾವನ್ನ ಆರ್ಗನೈಸ್ ಮಾಡಬೇಕು? ಮೊದಲಿಗೆ ಡೇಟಾ ಅಂದ್ರೆ ಅರ್ಥ ಏನು? ಇನ್ ಸಿಂಪಲ್ ಟರ್ಮಿನಾಲಜೀಸ್, ಇನ್ ಸಿಂಪಲ್ ವರ್ಡ್ಸ್, ಡೇಟಾ ಅಂದ್ರೆ ಇನ್ಫಾರ್ಮೇಶನ್. ಸೊ ವಾಟ್ ಇಸ್ ಡೇಟಾ? Any raw information which helps us to make any decision. ಯಾವುದೇ ಒಂದು ರಾ ಇನ್ಫಾರ್ಮೇಶನ್ ನಮಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಹಾಯ ಮಾಡಿದ್ರೆ ಅದನ್ನ ನಾವೇನಂತೀವಿ? ಡೇಟಾ ಅಂತೀವಿ. ಹಾಗಾದ್ರೆ ವೈ ಆರ್ಗನೈಸ್ ದ ಡೇಟಾ? ಯಾತಕ್ಕೋಸ್ಕರ ಡೇಟಾವನ್ನ ಆರ್ಗನೈಸ್ ಮಾಡಬೇಕು? ಮೊದಲಿಗೆ ಡಿಸಿಷನ್ಗಳನ್ನ ಕರೆಕ್ಟ್ ಆಗಿ ತಗೊಳ್ಳಿಕ್ಕೋಸ್ಕರ ಡೇಟಾವನ್ನು ಆರ್ಗನೈಸ್ ಮಾಡಬೇಕು. ಅನಾಲಿಸಿಸ್ ಮಾಡೋದು ಸುಲಭವಾಗ್ಲಿಕ್ಕೋಸ್ಕರ ಡೇಟಾವನ್ನು ಆರ್ಗನೈಸ್ ಮಾಡಬೇಕು. ಸೊ ಯಾವ ಕಾರಣಕ್ಕೋಸ್ಕರ ಡೇಟಾವನ್ನು ಆರ್ಗನೈಸ್ ಮಾಡಬೇಕು? ಅನಾಲಿಸಿಸ್ ಸುಲಭವಾಗ್ಲಿಕ್ಕೆ, ನಿರ್ಧಾರಗಳನ್ನ ಕರೆಕ್ಟ್ ಆಗಿ ತಗೊಳ್ಳಿಕ್ಕೋಸ್ಕರ ನಾವು ಡೇಟಾವನ್ನ ಅನಲೈಸ್ ಮಾಡಿ ಅದನ್ನ ಆರ್ಗನೈಸ್ ಮಾಡಬೇಕಾಗತ್ತೆ. ಸೊ ರಾ ಡೇಟಾ ಇಸ್ ಆಫ್ಟನ್ ಲಾರ್ಜ್ and cumbersome, making it difficult to draw meaningful conclusion without proper organization. So ನಾನು ಹೇಳಿದ ಹಾಗೆ ಯಾವುದೇ ಒಂದು ಡೇಟಾ ರಾ ಇನ್ಫಾರ್ಮೇಶನ್ ಆಗಿರುತ್ತೆ. ಅಂತಹ ರಾ ಇನ್ಫಾರ್ಮೇಶನ್ನಿನಿಂದ ನಾವು ಯಾವುದೇ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ, ನಾವು ಯಾವುದೇ ಮೀನಿಂಗ್ಫುಲ್ ಕನ್ಕ್ಲೂಷನ್ಗಳನ್ನ ಡ್ರಾ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅಂತಹ ನಿರ್ಧಾರಗಳನ್ನ ತಗೊಳ್ಳಿಕ್ಕೆ, ಅಂತಹ ಮೀನಿಂಗ್ಫುಲ್ ಕನ್ಕ್ಲೂಷನ್ನ ಮಾಡಲಿಕ್ಕೆ, ನಮ್ಮ ಅನಾಲಿಸಿಸ್ ಅನ್ನ ಸುಲಭ ಮಾಡಿಕೊಳ್ಳಿಕ್ಕೆ ನಾವೇನ್ ಮಾಡಬೇಕಾಗತ್ತೆ? ಡೇಟಾವನ್ನು ಆರ್ಗನೈಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಪರ್ಪಸ್ ಆಫ್ ಕ್ಲಾಸಿಫಿಕೇಶನ್. ಯಾವ ಕಾರಣಕ್ಕೋಸ್ಕರ ನಾವು ನಮ್ಮ ಡೇಟಾವನ್ನ ಕ್ಲಾಸಿಫೈ ಮಾಡಬೇಕು? ಲೆಟ್ಸ್ ಸಿ. Classification brings order to data, making it easier to locate specific information, make comparison and draw inferences. ಮತ್ತೊಮ್ಮೆ ಯಾಕೆ ನಾವು ಡೇಟಾವನ್ನ ಕ್ಲಾಸಿಫೈ ಮಾಡಬೇಕು? ಇದು ಕ್ವಾಂಟಿಟೇಟಿವ್ ಡೇಟಾ, ಇದು ಕ್ವಾಲಿಟೇಟಿವ್ ಡೇಟಾ, ಇದು ಸ್ಪೇಟಿಯಲ್ ಡೇಟಾ, ಇದು ಕ್ರೊನೊಲಾಜಿಕಲ್ ಡೇಟಾ. ಯಾತಕ್ಕೋಸ್ಕರ ನಾವಿಂತಹ ಕ್ಲಾಸಿಫಿಕೇಶನ್ ಮಾಡಬೇಕು ಅಂದ್ರೆ ಮತ್ತೊಮ್ಮೆ ನಮ್ಮ ಕಾರಣ ಟು ಲೊಕೇಟ್ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಮತ್ತು ಟು ಮೇಕ್ ಕಂಪ್ಯಾರಿಸನ್ ಅಂಡ್ ಟು ಡ್ರಾ ಇನ್ಫರೆನ್ಸಸ್. ಸೊ ಯಾವುದೇ ಕಂಪ್ಯಾರಿಸನ್ಗಳನ್ನ ಮಾಡ್ಲಿಕ್ಕೋಸ್ಕರ, ಒಂದು ಮೀನಿಂಗ್ಫುಲ್ ಇನ್ಫರೆನ್ಸ್ ಅಂದ್ರೆ ಕನ್ಕ್ಲೂಷನ್ ಡ್ರಾ ಮಾಡ್ಲಿಕ್ಕೋಸ್ಕರ ನಾವು ಡೇಟಾವನ್ನ ಏನ್ ಮಾಡಬೇಕಾಗತ್ತೆ? ಕ್ಲಾಸಿಫೈ ಮಾಡಬೇಕಾಗತ್ತೆ. ಸೊ ಫಾರ್ ಎಕ್ಸಾಂಪಲ್, ನಾನು ನನ್ನ ಕ್ಲಾಸ್ ರೂಮಿನಲ್ಲಿ 50 ಜನ ಮಕ್ಕಳಿದ್ದಾರೆ. ಸೊ ಈಗ 50 ಜನ ಮಕ್ಕಳು ಹೇಳ್ತಾರೆ,
ಸೊ ಈಗ 50 ಜನ ಮಕ್ಕಳು ಹೇಳ್ತಾರೆ, ಸರ್ ನಾನು ಬಸವನಗುಡಿಯಿಂದ ಬರ್ತೀನಿ, ನಾನು ಜಯನಗರದಿಂದ ಬರ್ತೀನಿ, ನಾನು ಮತ್ತಿಕೆರೆಯಿಂದ ಬರ್ತೀನಿ, ನಾನು ಡಾಲರ್ಸ್ ಕಾಲೋನಿಯಿಂದ ಬರ್ತೀನಿ, ಸರ್ ನಾನು ಬಿಜಾಪುರದಿಂದ ಬಂದಿದ್ದೀನಿ, ನನ್ನ ಹೈಟ್ 5'5" ಇದೆ, ನನ್ನ ವೆಯ್ಟ್ 60 kgs ಇದೆ. ಈ ತರ ಹಲವಾರು ಇನ್ಫಾರ್ಮೇಶನ್ ಅನ್ನ ಅವರು ಕೊಟ್ಟಿರ್ತಾರೆ. ನಾನು ರ್ಯಾಂಡಮ್ ಆಗಿ ಎಲ್ಲ ಇನ್ಫಾರ್ಮೇಶನ್ ಅನ್ನು ಬರ್ಕೊಂಡಿರ್ತೀನಿ. ಈಗ ನಾನೊಂದು ಕನ್ಕ್ಲೂಷನ್ ಅನ್ನ ಡ್ರಾ ಮಾಡಬೇಕು. ಯಾವ ಯಾವ ಜಾಗದಿಂದ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಆಗ್ತಾ ಇದೆ, ಆ ಮಕ್ಕಳುಗಳ ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ, ಎಲ್ಲ ಡೇಟಾವನ್ನು ನಾನೊಂದು ಪೇಜಲ್ಲಿ ಬರ್ಕೊಂಡಿದ್ದೀನಿ. ಯಾವುದಕ್ಕೂ ಒಂದು ಆರ್ಗನೈಸೇಷನ್ ಇಲ್ಲ, ಯಾವುದಕ್ಕೂ ಒಂದು ಕ್ಲಾಸಿಫಿಕೇಶನ್ ಇಲ್ಲ. ನನಗೆ ಮೀನಿಂಗ್ಫುಲ್ ಇನ್ಫರೆನ್ಸಸ್ ಅನ್ನ ಡ್ರಾ ಮಾಡೋದು ಕಷ್ಟವಾಗುತ್ತೆ. ಅಂತಹ ಸಮಯದಲ್ಲಿ ಆರ್ಗನೈಸೇಷನ್ ಆಫ್ ಡೇಟಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್? ಸೊ ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ರಾ ಡೇಟಾ. ಏನು ರಾ ಡೇಟಾ ಅಂದ್ರೆ, ನಾನು ಹೇಳಿದ ಹಾಗೆ ಎನಿ ಅನ್ಆರ್ಗನೈಸ್ಡ್ ಇನ್ಫಾರ್ಮೇಶನ್, ಯಾವುದೇ ಇನ್ಫಾರ್ಮೇಶನ್ನಿನ ಆರ್ಗನೈಸೇಷನ್ ಆಗದೆ ಅದು ರಾ ಫ್ಯಾಕ್ಟ್ಸ್ ಆಗಿದ್ರೆ, ಅದು ರಾ ಇನ್ಫಾರ್ಮೇಶನ್ ಆಗಿದ್ರೆ, ಅಂತಹ ರಾ ಫ್ಯಾಕ್ಟ್ಸ್ ಅನ್ನ, ಅಂತಹ ರಾ ಇನ್ಫಾರ್ಮೇಶನ್ ಅನ್ನ, ಅಂತಹ ಡೇಟಾವನ್ನ ನಾವೇನಂತ ಕರಿತೇವೆ? ರಾ ಡೇಟಾ ಅಂತ ಕರಿತೀವಿ. ಹಾಗಾದ್ರೆ ಈ ರಾ ಡೇಟಾಗೆ ಇರ್ತಕ್ಕಂತಹ ಫೀಚರ್ಸ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಮೊದಲಿಗೆ ರಾ ಡೇಟಾ ಇಸ್ ಹೈಲಿ ಡಿಸ್ಆರ್ಗನೈಸ್ಡ್. ಅದು ಒಂದು ಕರೆಕ್ಟ್ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಒಂದು ಮೆಥಡ್ ನಲ್ಲಿ ಇರೋದಿಲ್ಲ, ಒಂದು ಸಿಸ್ಟಮ್ ನಲ್ಲಿ ಇರೋದಿಲ್ಲ, ಒಂದು ಆರ್ಡರ್ ನಲ್ಲಿ ಇರೋದಿಲ್ಲ. ಅದು ಯಾವಾಗ್ಲೂ ಏನಾಗಿರುತ್ತೆ? ಡಿಸ್ಆರ್ಗನೈಸ್ಡ್ ಆಗಿರುತ್ತೆ. ನೆಕ್ಸ್ಟ್, ಆಫ್ಟನ್ ಲಾರ್ಜ್. ನಾನು ಹೇಳಿದ ಹಾಗೆ 50 ಮಕ್ಕಳ ಹೈಟ್, ವೆಯ್ಟ್, ಲೊಕೇಶನ್ ಇವೆಲ್ಲವನ್ನು ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಕ್ಲಾಸಿಫೈ ಮಾಡಿಲ್ಲ, ಆರ್ಗನೈಸ್ ಮಾಡಿಲ್ಲ. ಆದ್ರೆ ಡೇಟಾ ಮಾತ್ರ ಶೀಟ್ಗಳ ಗಟ್ಲೆ ಇದೆ. ಅದು ಯಾವಾಗ್ಲೂ ಏನಾಗಿರುತ್ತೆ? ಲಾರ್ಜ್ ಆಗಿರುತ್ತೆ. ಅದನ್ನ ಅನಲೈಸ್ ಮಾಡೋದೇನಾಗುತ್ತೆ? ಕಷ್ಟವಾಗುತ್ತೆ. ಇಂಟ್ರೆಸ್ಟಿಂಗ್ ಅಲ್ಲ? ನಾನು ಕೊಟ್ಟ ಎಕ್ಸಾಂಪಲ್ ನಲ್ಲಿ ಒಂದು 50 ಮಕ್ಕಳುಗಳು ಅಥವಾ ಒಂದು 100 ಮಕ್ಕಳುಗಳ ಡೇಟಾವನ್ನ, ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಅವರ ಲೊಕೇಶನ್ ಆಗಿರ್ಬೋದು, ಪೇಜಸ್ ಗಳ ಗಟ್ಲೆ ನಾವು ಫಿಲ್ ಮಾಡ್ಕೊಳ್ತೇವೆ. ಈಗ ಕ್ಲಾಸಿಫಿಕೇಶನ್ ಮಾಡಿಲ್ಲ, ಅದರ ಆರ್ಗನೈಸೇಷನ್ ಆಗಿಲ್ಲ. ಆ ಡೇಟಾನಿಂದ ನಾನು ಯಾವುದೇ ಕನ್ಕ್ಲೂಷನ್ ಡ್ರಾ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಡೇಟಾಯಿಂದ ನಾನು ಯಾವುದೇ ಡಿಸಿಷನ್ಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಡೇಟಾವನ್ನ ನಾವೇನಂತ ಕರಿತೀವಿ? ರಾ ಡೇಟಾ ಅಂತ ಕರಿತೀವಿ. ಹಾಗಾದ್ರೆ ರಾ ಡೇಟಾ ಕನ್ಸಿಸ್ಟ್ ಆಫ್ ಒಬ್ಸರ್ವೇಷನ್ on variables. The purpose of classification determines how we organize it. Adakke, like a teacher wanting to understand student performance would construct a frequency distribution. ಏನಿದು? ಕೆಲವು ಪ್ರಾಬ್ಲಮ್ಗಳು ಈ ಚಾಪ್ಟರ್ ಅಲ್ಲಿ ಇದೆ. ಅದನ್ನ ಸಾಲ್ವ್ ಮಾಡಬೇಕಾದ್ರೆ ಏನಿದು ಅಂತ ಎಕ್ಸಾಕ್ಟ್ ಆಗಿ ಕಲಿಯೋಣ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಕ್ಲಾಸಿಫಿಕೇಶನ್ ಆರ್ ಟೈಪ್ಸ್ ಆಫ್ ಡೇಟಾ ಕ್ಲಾಸಿಫಿಕೇಶನ್. ನಾವು ಯಾವುದೇ ಡೇಟಾವನ್ನ ಈ ಮುಂದೆ ಕೂಡ ಕಲಿತ ಹಾಗೆ 4 ಕ್ಲಾಸಿಫಿಕೇಶನ್ಗಳನ್ನ ಮಾಡಬಹುದು. ಮೊದಲನೆಯದು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್, ಎರಡನೆಯದು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್, ಮೂರನೆಯದು ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್, ನಾಲ್ಕನೆಯದು ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್. ಸೊ ಯಾವುದೇ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಮಾಡಲಿಕ್ಕೆ 4 ಮೆಥಡ್ ಇದೆ. ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್, ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್, ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಮತ್ತು ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಮೊದಲನೆಯದು ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್. ಏನು ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ, ಯಾವುದೇ ಡೇಟಾವನ್ನ ನಾವು ಇಯರ್ ವೈಸ್ ಅರೇಂಜ್ ಮಾಡಿದ್ರೆ, ಇಯರ್ ವೈಸ್ ಆರ್ಗನೈಸ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ? ಕ್ರೋನಲಾಜಿಕಲ್ ಕ್ಲಾಸಿಫಿಕೇಶನ್. ಇಲ್ಲಿ ಡೇಟಾವನ್ನ ವಿ ವಿಲ್ ಅರೇಂಜ್ ಇಟ್ ಇನ್ ದಿ ಆರ್ಡರ್ ಆಫ್ ಇಯರ್ಸ್.
ಹೇಗೆ ಇದಕ್ಕೊಂದು ಎಕ್ಸಾಂಪಲ್ ಕೊಡೋದು? ನಮ್ಮ ಮೋದಿಜಿ ಮೊದಲನೆಯ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು 2014, ಎರಡನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು 2019, ಮೂರನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿದ್ದು 2024. ಈ ರೀತಿ ಒಂದು ಇಯರ್ನ ಆರ್ಡರ್ನಲ್ಲಿ ನಾನು ಡೇಟಾವನ್ನ ಅರೇಂಜ್ ಮಾಡಿದಾಗ ಅದಕ್ಕೆ ನಾವೇನಂತ ಕರಿತೀವಿ? ಕ್ರೊನೊಲಾಜಿಕಲ್ ಕ್ಲಾಸಿಫಿಕೇಶನ್ ಅಂತೀವಿ. ನೆಕ್ಸ್ಟ್, ಸ್ಪೇಟಿಯಲ್ ಅಥವಾ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್. ಏನು ಸ್ಪೇಟಿಯಲ್ ಅಥವಾ ಜಿಯೋಗ್ರಾಫಿಕಲ್ ಕ್ಲಾಸಿಫಿಕೇಶನ್ ಅಂದ್ರೆ, ಯಾವುದೇ ಒಂದು ಡೇಟಾವನ್ನ ನಾನು ಲೊಕೇಶನ್ ವೈಸ್ ಅರೇಂಜ್ ಮಾಡಿದ್ರೆ, ಜಿಯೋಗ್ರಫಿ ವೈಸ್ ಅರೇಂಜ್ ಮಾಡಿದ್ರೆ ಅಂತಹ ಡೇಟಾವನ್ನ ನಾನೇನಂತ ಕರಿತೇನೆ? ಸ್ಪೇಟಿಯಲ್ ಡೇಟಾ ಅಂತ ಕರಿತೇನೆ. ಫಾರ್ ಎಕ್ಸಾಂಪಲ್, ಕಳೆದ 20 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ಗಳು ಯಾವ ಯಾವ ರಾಜ್ಯದಿಂದ ಬಂದಿದ್ದಾರೆ? ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬ್ರು ಪಂಜಾಬಿನವರಾಗಿದ್ರು. ನಮ್ಮ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿಜಿ ಅವರು ಗುಜರಾತ್ನವರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಮುಂಚೆ PV ನರಸಿಂಹರಾವ್ ರವರು ಆಂಧ್ರ ಪ್ರದೇಶದವರಾಗಿದ್ರು. ನಮ್ಮ HD ದೇವೇಗೌಡರು ಕರ್ನಾಟಕದ ಮಣ್ಣಿನ ಮಗನಾಗಿದ್ರು. ಹೀಗೆ ಜಿಯೋಗ್ರಾಫಿಕಲ್ ವೈಸ್ ನಾನು ಡೇಟಾವನ್ನ ಅರೇಂಜ್ ಮಾಡಿದಾಗ ಅದೇನಾಗತ್ತೆ? ಸ್ಪೇಟಿಯಲ್ ಡೇಟಾ ಅಥವಾ ಜಿಯೋಗ್ರಾಫಿಕಲ್ ಡೇಟಾ ಆಗತ್ತೆ. ನೆಕ್ಸ್ಟ್, ಕ್ವಾಲಿಟೇಟಿವ್ ಡೇಟಾ ಮತ್ತು ಕ್ವಾಂಟಿಟೇಟಿವ್ ಡೇಟಾ. ಇವೆರಡನ್ನು ನಾನು ಯಾಕೆ ಒಟ್ಟಿಗೆ ಹೇಳ್ತಾ ಇದ್ದೀನಿ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಡೇಟಾವನ್ನ ಥಿಯೋರಿಟಿಕಲ್ ಇನ್ಫಾರ್ಮೇಶನ್ ಇಂದ ನಾನು ಕ್ಲಾಸಿಫೈ ಮಾಡಿದ್ರೆ ಅದು ಕ್ವಾಲಿಟೇಟಿವ್ ಡೇಟಾ ಅನ್ನಿಸ್ಕೊಳ್ಳುತ್ತೆ. ಅದೇ ಇನ್ಫಾರ್ಮೇಶನ್ ಅನ್ನ ನಾನು ನ್ಯೂಮರಿಕಲ್ ಆಗಿ ಕ್ಲಾಸಿಫೈ ಮಾಡಿದ್ರೆ ಕ್ವಾಂಟಿಟೇಟಿವ್ ಡೇಟಾ ಅನ್ನಿಸ್ಕೊಳ್ಳುತ್ತೆ. ನನ್ನ ಕ್ಲಾಸ್ ರೂಮಿನಲ್ಲಿ ಗರ್ಲ್ಸ್ ಬಾಯ್ಸ್ ಇದ್ದಾರೆ. ಕ್ವಾಲಿಟೇಟಿವ್ ಡೇಟಾ 30 ಗರ್ಲ್ಸ್ 30 ಬಾಯ್ಸ್ ಇದ್ದಾರೆ. ಕ್ವಾಂಟಿಟೇಟಿವ್ ಡೇಟಾ, ನಾನು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಥಿಯೋರಿಟಿಕಲ್ ಆಗಿ ಹೇಳಿದ್ರೆ ಅದು ಕ್ವಾಲಿಟೇಟಿವ್ ಡೇಟಾ ಆಗುತ್ತೆ. ಅದೇ ಡೇಟಾವಿಗೆ ನಾನು ನಂಬರ್ಗಳನ್ನ ಕೊಟ್ರೆ ಅದು ಅವಾಗ ಕ್ವಾಂಟಿಟೇಟಿವ್ ಡೇಟಾ ಆಗುತ್ತೆ. ನಾನು ಹೇಳಿದ ಹಾಗೆ ಜೆಂಡರ್ ಆಗಿರ್ಬೋದು, ಪಾಪ್ಯುಲೇಷನ್ಗಳಾಗಿರ್ಬೋದು, ರಿಲಿಜಿಯನ್ ಆಗಿರ್ಬೋದು, ಕಾಸ್ಟ್ ಆಗಿರ್ಬೋದು, ಇವೆಲ್ಲ ಕ್ವಾಲಿಟೇಟಿವ್ ಡೇಟಾ. ಅದೇ ರಿಲಿಜಿಯನ್ಗೆ, ಅದೇ ಕಾಸ್ಟ್ಗೆ, ಅದೇ ಪಾಪ್ಯುಲೇಷನ್ಗೆ, ಅದೇ ಜೆಂಡರಿಗೆ ನಾನು ನಂಬರ್ಗಳನ್ನ ಕೊಟ್ಟಾಗ ಅವಾಗ ಅದು ಏನಾಗುತ್ತೆ? ಕ್ವಾಂಟಿಟೇಟಿವ್ ಡೇಟಾ ಆಗುತ್ತೆ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಕ್ವಾಲಿಟೇಟಿವ್ ಡೇಟಾ ಅಂಡ್ ಕ್ವಾಂಟಿಟೇಟಿವ್ ಡೇಟಾ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ವೇರಿಯಬಲ್ಸ್, ಕಂಟಿನ್ಯೂಯಸ್ ವರ್ಸಸ್ ಡಿಸ್ಕ್ರೀಟ್. ಫಸ್ಟ್ ಆಫ್ ಆಲ್, ವೇರಿಯಬಲ್ಸ್ ಅಂದ್ರೆ ಏನು ಅರ್ಥ? ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ನಂಬರ್ ಟೈಮಿನಿಂದ ಟೈಮ್ಗೆ, ಪ್ಲೇಸಿನಿಂದ ಪ್ಲೇಸ್ಗೆ ಚೇಂಜ್ ಆಗ್ತಾ ಹೋದ್ರೆ ಅದನ್ನ ನಾವೇನಂತ ಕರಿತೀವಿ? ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ವೇರಿಯಬಲ್ ಸಾಮಾನ್ಯವಾಗಿ ಕಾನ್ಸ್ಟೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವೇರಿಯಬಲ್ಸ್ ಯಾವಾಗ್ಲೂ ಏನಾಗಿರುತ್ತೆ? ಡೈನಮಿಕ್ ಆಗಿರುತ್ತೆ. ನೀವು ಸಾಮಾನ್ಯವಾಗಿ ನಿಮ್ಮ ಆಲ್ಜಿಬ್ರಾದಲ್ಲಿ 10ನೇ ಕ್ಲಾಸ್ ಆಲ್ಜಿಬ್ರಾದಲ್ಲಿ 9, 8ನೇ ಕ್ಲಾಸ್ ಆಲ್ಜಿಬ್ರಾದಲ್ಲಿ XY ವೇರಿಯಬಲ್ಸ್ ಅಂತ ಕಲ್ತಿರ್ತೀರಾ. ಏನ XY ವೇರಿಯಬಲ್ಸ್ ಅಂದ್ರೆ, ಆ ವೇರಿಯಬಲ್ಸು ಟಾಪಿಕ್ ನಿಂದ ಟಾಪಿಕ್ಗೆ ಚೇಂಜ್ ಆಗ್ತಾನೆ ಹೋಗುತ್ತೆ. ಅದಕ್ಕೆ ವೇರಿಯಬಲ್ಸ್ ಕಾನ್ಸ್ಟೆಂಟ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ್ಲೂ ಏನಾಗಿರುತ್ತೆ? ಡೈನಮಿಕ್ ಆಗಿರುತ್ತೆ. ಸೊ ವಾಟ್ ಈಸ್ ಅ ವೇರಿಯಬಲ್ ಅಂತ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ವಾಟ್ ಈಸ್ ಅ ವೇರಿಯಬಲ್? ಎನಿ ಫ್ಯಾಕ್ಟರ್ ದಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಟೈಮ್ ಟು ಟೈಮ್, ಪ್ಲೇಸ್ ಟು ಪ್ಲೇಸ್ ಇಸ್ ಕಾಲ್ಡ್ ಎಸ್ ವಾಟ್? ವೇರಿಯಬಲ್. ಆ ವೇರಿಯಬಲ್ಗಳಲ್ಲಿ 2 ವೇರಿಯಬಲ್ ಇದೆ. ಕಂಟಿನ್ಯೂಯಸ್ ವೇರಿಯಬಲ್ ಮತ್ತು ಡಿಸ್ಕ್ರೀಟ್ ವೇರಿಯಬಲ್. ಏನು ಕಂಟಿನ್ಯೂಯಸ್ ವೇರಿಯಬಲ್ ಮತ್ತು ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೆ, ವೆರಿ ಸಿಂಪಲ್. ಯಾವುದೇ ಒಂದು ಡೇಟಾವನ್ನ ನಾನು ರೇಂಜಿನ ರೀತಿ ಅರೇಂಜ್ ಮಾಡಿದ್ರೆ ಅದು ಕಂಟಿನ್ಯೂಯಸ್ ವೇರಿಯಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ದ ಹೈಟ್ ಆಫ್ 10 ಸ್ಟೂಡೆಂಟ್ಸ್. ಸೊ ನಾನು 10 ಸ್ಟೂಡೆಂಟ್ಗಳಿನ ಹೈಟ್ ಅನ್ನ ತೆಗೆದುಕೊಂಡಿದ್ದೇನೆ. ಈಗ ಹೈಟು ಈ ರೀತಿಯಲ್ಲಿದೆ: 4, 5, 5,
5, ಸೊ 2 4 ಇನ್ಫಾರ್ಮೇಶನ್ ಆಯಿತು. 4 3 6 ಇನ್ಫಾರ್ಮೇಶನ್ ಆಯಿತು. 5 6 8 ಇನ್ಫಾರ್ಮೇಶನ್ ಆಯಿತು. 6 ಮತ್ತೆ 8 10 ಇನ್ಫಾರ್ಮೇಶನ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ಈ 10 ಇನ್ಫಾರ್ಮೇಶನ್ ಅನ್ನ ಹಾಗೆ ತಗೊಂಡ್ರೆ ಅದು ರಾ ಡೇಟಾ ಆಗುತ್ತೆ. ನನ್ನಲ್ಲಿ ಅದೇನು ಆರ್ಗನೈಸ್ ಆಗಿಲ್ಲ, ಅದನ್ನ ನಾನೇನು ಅರೇಂಜ್ ಮಾಡಿಲ್ಲ, ಒಂದು ಆರ್ಡರ್ನಲ್ಲಿ ಬರ್ದಿಲ್ಲ. ಅಷ್ಟು ಡೇಟಾವನ್ನ ಹಾಗೆ ತಗೊಂಡ್ರೆ ಅದು ರಾ ಡೇಟಾ ಅನ್ನಿಸ್ಕೊಳ್ಳುತ್ತೆ. ಈಗ ನಾನೇನ್ ಮಾಡ್ತೀನಿ, ಈ ಡೇಟಾವನ್ನ ಅರೇಂಜ್ ಮಾಡ್ತೀನಿ. ಯಾವ ರೀತಿ ಅರೇಂಜ್ ಮಾಡ್ತೀನಿ? ಒಂದು ವಿತಿನ್ ರೇಂಜ್ ಡೇಟಾವನ್ನಾಗಿ ಅರೇಂಜ್ ಮಾಡ್ತೀನಿ. ಹೇಗೆ? ಹೈಯೆಸ್ಟ್ ನಂಬರ್ 8 ಇದೆ, ಲೋಯೆಸ್ಟ್ ನಂಬರ್ 3 ಇದೆ. ನಾನು ಈ ಡೇಟಾವನ್ನ ಹೇಗೆ ಅರೇಂಜ್ ಮಾಡ್ಬೋದು? ವೆರಿ ಸಿಂಪಲ್. ನಾನು ಈ ಡೇಟಾವನ್ನ 0 to 3, 3 to 6, 6 to 9. ಸೊ 0 to 3 ಎಷ್ಟು ವ್ಯಕ್ತಿ ಇದ್ದಾನೆ? ಒಬ್ಬ ಇದ್ದಾನೆ. 3 to 6 ಎಷ್ಟು ವ್ಯಕ್ತಿಗಳಿದ್ದಾರೆ? ನೋಡೋಣ. 4 5 1 2 3 4 ಮತ್ತು 5 6. ಸೊ ಎಷ್ಟಿದ್ದಾರೆ? 6 ಜನ ಇದ್ದಾರೆ. ಸೊ ಇಲ್ಲೆಷ್ಟು ಜನ ಇದ್ದಾರೆ? 3 ಜನ ಇದ್ದಾರೆ. ಸೊ ಈ ತರ ನಾವು ಡೇಟಾವನ್ನ ಒಂದು ರೇಂಜಿಗೆ ಅರೇಂಜ್ ಮಾಡಿದಾಗ ಅದೇನಾಗುತ್ತೆ? ಕಂಟಿನ್ಯೂಯಸ್ ವೇರಿಯಬಲ್ ಆಗುತ್ತೆ. ಹಾಗಾದ್ರೆ ಕಂಟಿನ್ಯೂಯಸ್ ವೇರಿಯಬಲ್ ನ ನಂತರ ಏನಿದೆ? ಡಿಸ್ಕ್ರೀಟ್ ವೇರಿಯಬಲ್ ಇದೆ. ಏನು ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೆ, ಇಟ್ ಕ್ಯಾನ್ ಓನ್ಲಿ ಟೇಕ್ ಸರ್ಟನ್ ವ್ಯಾಲ್ಯೂಸ್ changing by finite jumps with no intermediate values. ಯಾವುದೇ ಮಧ್ಯ ವ್ಯಾಲ್ಯೂಗಳು ಅಂದ್ರೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂಗಳು ಇಲ್ಲದ ಹಾಗೆ ಕೆಲವು ನಂಬರ್ಗಳನ್ನ ಎಗರಿಸಿಕೊಂಡು ಒಂದು ಡೇಟಾವನ್ನ ನಾವು ಅರೇಂಜ್ ಮಾಡಿದ್ರೆ ಅದಕ್ಕೇನಾಗುತ್ತೆ? ಡಿಸ್ಕ್ರೀಟ್ ವೇರಿಯಬಲ್ ಆಗುತ್ತೆ. ಸೊ ಎಕ್ಸಾಂಪಲ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್ 50 ಜನ, ಆ ಕ್ಲಾಸ್ ಅಲ್ಲಿ 60 ಜನ, ಈ ಕ್ಲಾಸ್ ಅಲ್ಲಿ 80 ಜನ, ಈ ತರ 50 60 80 ಈ ತರ ಯಾವುದೇ ರೇಂಜ್ ಇಲ್ಲದ ಹಾಗೆ ಆ ನಂಬರ್ಗಳನ್ನ ಹಾಗೆ ತೆಗೆದುಕೊಂಡ್ರೆ ಆಗ ಅದು ಏನಾಗುತ್ತೆ? ಡಿಸ್ಕ್ರೀಟ್ ವೇರಿಯಬಲ್. ಮತ್ತೊಂದು, ನಂಬರ್ ಆಫ್ ಕಾರ್ಸ್, ಡೈಸ್ ವ್ಯಾಲ್ಯೂಸ್, ಇಟ್ ಕೆನಾಟ್ ಟೇಕ್ ವ್ಯಾಲ್ಯೂಸ್ ಬಿಟ್ವೀನ್ ಟು ಅಡ್ಜಸೆಂಟ್ ವ್ಯಾಲ್ಯೂಸ್. ಸೊ ಅದು ಯಾವುದೇ ಒಂದು ರೇಂಜ್ ಅಲ್ಲಿ ಡೇಟಾವನ್ನ ಅರೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ನಂಬರ್ಗಳನ್ನ ಜಂಪ್ ಮಾಡಿಕೊಂಡು ಡೇಟಾವನ್ನ ನಾವು ಆರ್ಗನೈಸ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ? ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಇದೆ ಕಲಿಯೋಕ್ಕೆ? ನೋಡೋಣ ಬನ್ನಿ. ಅಂಡರ್ಸ್ಟ್ಯಾಂಡಿಂಗ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಮೊದಲಿಗೆ ಇದರ ಡೆಫಿನಿಷನ್ ಏನು ಅರ್ಥ ಮಾಡ್ಕೊಳ್ಳೋಣ. A comprehensive way to classify raw data of a quantitative variable showing how different variables are distributed in class with their corresponding frequencies. ಇದನ್ನ ನಾನು ಈಗ ತಾನೇ ನಿಮಗೆ ಕಂಟಿನ್ಯೂಯಸ್ ಡೇಟಾ ಅಥವಾ ಕಂಟಿನ್ಯೂಯಸ್ ವೇರಿಯಬಲ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ. ಅದನ್ನೇ ನಾವು ಎಕ್ಸಾಕ್ಟ್ ಆಗಿ ಏನ್ ಕರೆಯೋದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರೆಯೋದು. ಮತ್ತೊಮ್ಮೆ ಹೇಳ್ತೀನಿ, ಐ ವಿಲ್ ಟೇಕ್ ದ ಹೈಟ್ ಆಫ್ 10 ಸ್ಟೂಡೆಂಟ್ಸ್. ಸೊ 10 ಜನರ ಹೈಟ್ಗಳನ್ನ ತೆಗೆದುಕೊಳ್ತೇನೆ. ಸೊ ಏನಾಗುತ್ತೆ? 4 5 5 4 3 2 4. ಸೊ 2 4 6 7 ಆಯ್ತು. 5 6 5. ಸೊ ನನ್ನ ಹತ್ರ 10 ಜನ ಸ್ಟೂಡೆಂಟ್ಸಿನ ಹೈಟ್ಗೆ ಸಂಬಂಧಪಟ್ಟಂತಹ ಡೇಟಾಗಳಿದೆ. ಇದರಲ್ಲಿ ಹೈಯೆಸ್ಟ್ ಯಾವುದು? 6. ಲೋಯೆಸ್ಟ್ ಯಾವುದು? 2. ನಾನಿವಾಗ ಇದಕ್ಕೆ ಒಂದು ರೇಂಜ್ ಅನ್ನ ಕೊಡ್ತೇನೆ. ಸೊ 0 to 3, 3 to 6, 6 to 9. ಸೊ ಇಲ್ಲಿ 0 ಇಂದ 2ರಷ್ಟು ಯಾವುದು ಬರುತ್ತೆ ಬರ್ಕೊಳ್ಳೋಣ. ಬರೋದು ಒಂದೇ. ಸೊ ಫ್ರೀಕ್ವೆನ್ಸಿ ಏನಾಗಿರುತ್ತೆ? 1 ಆಗಿರುತ್ತೆ. ಇಲ್ಲಿ 3 to 5 ಯಾವ ನಂಬರ್ ಬರುತ್ತೆ ಎಲ್ಲವನ್ನು ಬರ್ಕೊಳ್ಳೋಣ. 3 to 5 1 2 3 4 5 6 7 8. ಸೊ ಇಲ್ಲಿ ಎಷ್ಟಾಯ್ತು? 8 ಆಯ್ತು. ಇಲ್ಲಿ 6 to 8 ಯಾವ ನಂಬರ್ಗಳು ಬರುತ್ತವೆ?
ಒಂದು. ಸೊ ಇರ್ತಕ್ಕಂಥದ್ದೇ ಒಂದು, ಅಲ್ಲಿಗೆ ನಮ್ಮ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟಾಯ್ತು? 10 ಆಯ್ತು. ನಾವು ಇದನ್ನ ಏನಂತ ಕರಿತೇವೆ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಇದು ಯಾವ ತರದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್? ಕಂಟಿನ್ಯೂಯಸ್ ಡೇಟಾವಿನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಸೊ ಈ ತರ ಕರೆಸ್ಪಾಂಡಿಂಗ್ ಅಂದ್ರೆ ಏನರ್ಥ? ಪಕ್ಕದ ಮನೆ. ಸೊ ನಮ್ಮ ಇಂಗ್ಲಿಷ್ ನಲ್ಲಿ ಕರೆಸ್ಪಾಂಡಿಂಗ್ ಅಂದ್ರೆ ಅರ್ಥ ಏನು? ಪಕ್ಕದ್ದು ಅಂತ ಅರ್ಥ. ಸೊ ಯಾವುದೇ ಒಂದು ಕ್ಲಾಸ್ ಇಂಟರ್ವಲ್ ನ ಪಕ್ಕ ನಾವು ಫ್ರೀಕ್ವೆನ್ಸಿಗಳನ್ನ ಬರ್ಕೊಂಡು ಡೇಟಾವನ್ನ ಅರೇಂಜ್ ಮಾಡಿಕೊಂಡ್ರೆ ಅದಕ್ಕೆ ನಾವೇನಂತೇವೆ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತೀವಿ. ಸೊ ಏನಿ ಕ್ಲಾಸ್ ಕಾಂಪೋನೆಂಟ್ಸು ಅದನ್ನು ಕೂಡ ನಾವು ಈ ಎಕ್ಸಾಂಪಲ್ ನಲ್ಲೇ ಕಲಿಬಹುದು. ಏನದು? ಫಾರ್ ಎಕ್ಸಾಂಪಲ್, ನಾನು 0 to 3 ಕ್ಲಾಸ್ ಇಂಟರ್ವಲ್ ಅನ್ನ ತೆಗೆದುಕೊಂಡ್ರೆ 0 ಅನ್ನೋದು ಲೋವರ್ ಕ್ಲಾಸ್ ಲಿಮಿಟ್ ಆಗತ್ತೆ. ಅದೇ ರೀತಿಯಲ್ಲಿ 3 ಅನ್ನೋದು ಅಪ್ಪರ್ ಕ್ಲಾಸ್ ಲಿಮಿಟ್ ಆಗತ್ತೆ. ನೆಕ್ಸ್ಟ್, ನಾನು 3ರಿಂದ 6 3ಅನ್ನ ತೆಗೆದುಕೊಂಡ್ರೆ ಲೋವರ್ ಕ್ಲಾಸ್ ಲಿಮಿಟ್ ಆಗತ್ತೆ. 6ಅನ್ನ ತೆಗೆದುಕೊಂಡ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಆಗತ್ತೆ. ಅದೇ ರೀತಿಯಲ್ಲಿ 6ರಿಂದ 9 6ಅನ್ನ ತೆಗೆದುಕೊಂಡ್ರೆ ಲೋವರ್ ಕ್ಲಾಸ್ ಲಿಮಿಟ್ ಆಗತ್ತೆ. 9ಅನ್ನ ತೆಗೆದುಕೊಂಡ್ರೆ ಅಪ್ಪರ್ ಕ್ಲಾಸ್ ಲಿಮಿಟ್ ಆಗತ್ತೆ. ಸೊ ಈ ತರ ಕ್ಲಾಸ್ ಲಿಮಿಟ್ಗಳನ್ನ ಡಿಸೈಡ್ ಮಾಡಲಿಕ್ಕೆ ನಾವೇನಂತೇವೆ? ಕ್ಲಾಸ್ ಕಾಂಪೋನೆಂಟ್ಸ್ ಅಂತೇವೆ. ಹಾಗಾದ್ರೆ ಕ್ಲಾಸ್ ಇಂಟರ್ವಲ್ನ ರೆಡಿ ಮಾಡಲಿಕ್ಕೆ ಎಷ್ಟು ಮೆಥಡ್ಗಳಿವೆ ನೋಡಿ. ನಾವೀ ಕ್ಲಾಸ್ ಕಾಂಪೋನೆಂಟ್ಗಳನ್ನ ತಗೊಳ್ಳಿಕ್ಕೆ ಕೂಡ 2 ಮೆಥಡ್ ಇದೆ. ಏನದು? ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಸೊ ನಮ್ಮ ಕ್ಲಾಸ್ ಲಿಮಿಟ್ಗಳನ್ನ ಕೂಡ ನಾವು 2 ಮೆಥಡ್ಗಳಲ್ಲಿ ಸೆಲೆಕ್ಟ್ ಮಾಡಬಹುದು. ಯಾವುದಾ 2 ಮೆಥಡ್? ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಬರೆದಂತಹ ಎಲ್ಲ ಕ್ಲಾಸ್ ಇಂಟರ್ವಲ್ಲು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ನಾವು ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿ ಸಾಲ್ವ್ ಮಾಡತಕ್ಕಂತಹ ಎಲ್ಲ ಪ್ರಾಬ್ಲಮ್ಗಳು ಕೂಡ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಅದೇ ರೀತಿಯಲ್ಲಿ ನಾವು ಫಾರ್ ಇನ್ಸ್ಟೆನ್ಸ್ 0 to 2, 3 to 5, 6 to 8 ಈ ತರ ಒಂದೊಂದು ನಂಬರ್ ಅನ್ನ ವೇರಿಯೇಷನ್ ಮಾಡಿ ನೋಡಿ. ಇಲ್ಲಿ 0 to 2 ಇದೆ, 2 ಆಗಿದ ತಕ್ಷಣ 3ಗೆ ಜಂಪ್ ಆದೆ, 3 to 5, 5 ಆಗಿದ ತಕ್ಷಣ 6ಗೆ ಜಂಪ್ ಆದೆ. ಈ ತರ ನಂಬರ್ಗಳನ್ನ ಜಂಪ್ ಮಾಡಿದಾಗ ಇದನ್ನ ನಾವೇನಂತ ಕರಿತೀವಿ? ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಈ ತರ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಇಟ್ಕೊಂಡು ನಾವು ಯಾವುದೇ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಸೊ ಯಾವುದೇ ಕ್ಲಾಸ್ ಇಂಟರ್ವಲ್ಲಿನ ಲೋವರ್ ಕ್ಲಾಸ್ ನಂಬರು ಅಥವಾ ಸ್ಟಾರ್ಟಿಂಗ್ ನಂಬರ್ ಅನ್ನ ಲೋವರ್ ಕ್ಲಾಸ್ ಲಿಮಿಟ್ ಅಂದ್ರೆ ಅದಾಗ್ಮೇಲೆ ಎಂಡಿಂಗ್ ನಂಬರ್ ಅನ್ನ ಅಪ್ಪರ್ ಕ್ಲಾಸ್ ಲಿಮಿಟ್. 0 ಲೋವರ್ ಕ್ಲಾಸ್ ಲಿಮಿಟ್, 3 ಅಪ್ಪರ್ ಕ್ಲಾಸ್ ಲಿಮಿಟ್, 3 ಲೋವರ್ ಕ್ಲಾಸ್ ಲಿಮಿಟ್, 6 ಅಪ್ಪರ್ ಕ್ಲಾಸ್ ಲಿಮಿಟ್. ಸೊ ಸ್ಟಾರ್ಟಿಂಗ್ ನಂಬರ್ ಲೋವರ್ ಕ್ಲಾಸ್ ಲಿಮಿಟ್ ಆದ್ರೆ ಎಂಡಿಂಗ್ ನಂಬರ್ ಏನಾಗಿರುತ್ತೆ? ಅಪ್ಪರ್ ಕ್ಲಾಸ್ ಲಿಮಿಟ್ ಆಗಿರುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ? ಹಾಗಾದ್ರೆ ಈ ಕ್ಲಾಸ್ ಇಂಟರ್ವಲ್ ನ ರೆಡಿ ಮಾಡಲಿಕ್ಕೆ 2 ಮೆಥಡ್ ಇದೆ, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ನಮ್ಮ ಇಡೀ ಸಬ್ಜೆಕ್ಟಿನಲ್ಲಿ ನಾವು ಯಾವುದೇ ಪ್ರಾಬ್ಲಮ್ಗಳನ್ನ ತಗೊಂಡ್ರು ಕೂಡ ನಾವು ಮೆಥಡ್ ಮಾಡ್ತಕ್ಕಂಥದ್ದು ಯಾವುದು? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಯಾವುದೇ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಟ್ರೆಸ್ಟಿಂಗ್. ಹಾಗಾದ್ರೆ ನೆಕ್ಸ್ಟ್ ಏನು ಸಿಗುತ್ತೆ? ಫ್ರೀಕ್ವೆನ್ಸಿ ಕರ್ವ್. ಏನು ಫ್ರೀಕ್ವೆನ್ಸಿ ಕರ್ವ್ ಅಂದ್ರೆ ಯಾವುದೇ ಫ್ರೀ ಹ್ಯಾಂಡ್ ಕರ್ವ್ ದಟ್ ಇಸ್ ಡ್ರಾನ್ ಫಾರ್ ದ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅದನ್ನ ನಾವೇನಂತೀವಿ? ಫ್ರೀಕ್ವೆನ್ಸಿ ಕರ್ವ್ ಅಂತೀವಿ. ಸೊ a graphical representation plotting the class marks on the x-axis and the frequency on the y-axis
ಪ್ರೊವೈಡಿಂಗ್ ವಿಜುವಲ್ ಇನ್ಸೈಟ್ ಇನ್ ಟು ದ ಡೇಟಾ ಡಿಸ್ಟ್ರಿಬ್ಯೂಷನ್. ಸೊ ಯಾವುದೇ ಒಂದು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಪ್ಲಾಟ್ಗಳನ್ನು ಇಟ್ಕೊಂಡು ಆ ಕ್ಲಾಸ್ ಇಂಟರ್ವಲ್ ಅಲ್ಲಿ ಇರ್ತಕ್ಕಂತಹ ನಂಬರುಗಳಿಗೆ ನಾವು ಫ್ರೀ ಹ್ಯಾಂಡ್ ಲೈನ್ಗಳನ್ನು ಡ್ರಾ ಮಾಡಿದ್ರೆ ಅದಕ್ಕೆ ನಾವೇನಂತ ಕರಿತೇವೆ, ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ತಗೊಂಡಿರ್ತಕ್ಕಂತಹ ಡೇಟಾವಿಗೆ ಹೇಗೆ ಫ್ರೀಕ್ವೆನ್ಸಿ ಕರ್ವ್ ಅನ್ನ ಮಾಡೋದು ನೋಡೋಣ ಬನ್ನಿ. ಸೊ ನಾನಿಲ್ಲಿ ತಗೊಂಡಿರ್ತಕ್ಕಂತಹ ಡೇಟಾವನ್ನ ಆಸ್ ಯೂಶುವಲ್ ಇಲ್ಲಿ ನಾನು ನನ್ನ ವೈ ಆಕ್ಸಿಸ್ ತಗೊಳ್ತೇನೆ, ಇಲ್ಲಿ ನಾನು ನನ್ನ ಎಕ್ಸ್ ಆಕ್ಸಿಸ್ ಅನ್ನ ತಗೊಳ್ತೇನೆ. ಫೈನ್. ಸೊ ಈಗ ಕ್ಲಾಸ್ ಇಂಟರ್ವಲ್ಲಿಗೆ ಎಕ್ಸ್ ಆಕ್ಸಿಸ್ ಆದ್ರೆ ಫ್ರೀಕ್ವೆನ್ಸಿಗೆ ನಾನು ವೈ ಆಕ್ಸಿಸ್ ಅನ್ನ ತಗೊಳ್ತೇನೆ. ಸೊ ಕ್ಲಾಸ್ ಇಂಟರ್ವಲ್ 0 to 3, 3 to 6, 6 to 9 ಇದೆ. ಸೊ 0, 3, 6, 9 ಒಂದು ಎಕ್ಸ್ಟ್ರಾ ನಾನೇನ್ ಮಾಡ್ತೀನಿ, 12 ಹಾಕೊಳ್ತೀನಿ. 0 to 3 1, 3 to 6 8, 6 to 9 1 ಇದೆ. ಅಂದ್ರೆ ಹೈಯೆಸ್ಟ್ ನಂಬರ್ ಎಷ್ಟಾಯ್ತು, 8 ಆಯ್ತು. ಸೊ 1 2 3 4 5 6 7 ಮತ್ತು 8. ಈಗ 0 to 3ಗೆ 1 ಫ್ರೀಕ್ವೆನ್ಸಿ ಇದೆ, 0 to 3ಗೆ ಫ್ರೀಕ್ವೆನ್ಸಿ 1 ಇದೆ. 3 to 6ಗೆ 8 ಇದೆ, 3 to 6ಗೆ 8 ಇದೆ. 6 to 9ಗೆ 1 ಇದೆ, 6 to 9ಗೆ 1 ಇದೆ. ಈಗ ನಾನೊಂದು ಫ್ರೀ ಕರ್ವ್ ಅನ್ನ ಮಾಡಿದ್ರೆ ಇದನ್ನ ನಾವೇನಂತ ಕರಿತೀವಿ, ಫ್ರೀಕ್ವೆನ್ಸಿ ಕರ್ವ್ ಅಂತ ಕರಿತೀವಿ. ಇದನ್ನೇ ನಾನೊಂದು ಸ್ಟ್ರೈಟ್ ಲೈನ್ಗಳನ್ನ ಇಟ್ಕೊಂಡು ಮಾಡಿದ್ರೆ ಫ್ರೀಕ್ವೆನ್ಸಿ ಪಾಲಿಗನ್ ಆಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಟಾಪಿಕ್ ಕಲಿಯ ಸಿಗತ್ತೆ ನೋಡೋಣ ಬನ್ನಿ. ಪ್ರಿಪೇರಿಂಗ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಇದನ್ನ ನಾನು ನಿಮ್ಗೆ ಇವಾಗ ತಾನೇ ಹೇಳಿಕೊಟ್ಟೆ, ಮತ್ತೊಮ್ಮೆ ಸ್ಟೆಪ್ಗಳ ಮುಖಾಂತರ ಅದನ್ನ ಕಲಿಯೋಣ. ಮೊದಲನೆಯದು ಡಿಟರ್ಮೈನ್ ಕ್ಲಾಸ್ ಇಂಟರ್ವಲ್. ನಾನು 10 ಜನ ಸ್ಟೂಡೆಂಟ್ಗಳ ಹೈಟ್ ತಗೊಂಡೆ, ಲೋವೆಸ್ಟ್ ನಂಬರ್ ಯಾವುದು ಹೈಯೆಸ್ಟ್ ನಂಬರ್ ಯಾವುದು ಅಂತ ಡಿಟರ್ಮೈನ್ ಮಾಡಿಕೊಂಡೆ. ಅದರ ನಡುವೆ ಒಂದು ರೇಂಜ್ ತಗೊಂಡು ನಾನು ನನ್ನ ಕ್ಲಾಸ್ ಇಂಟರ್ವಲ್ ಅನ್ನ ಫ್ರೇಮ್ ಮಾಡಿಕೊಂಡೆ. ಅದಕ್ಕೆ ನಾವೇನಂತ ಕರಿತೀವಿ, ಡಿಟರ್ಮೈನಿಂಗ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ನೆಕ್ಸ್ಟ್, ಚೂಸ್ ದ ನಂಬರ್ ಆಫ್ ಕ್ಲಾಸಸ್. ಸಾಮಾನ್ಯವಾಗಿ ನನಗೆ ಜಾಸ್ತಿ ಕ್ಲಾಸಸ್ ಬೇಕು, ಕ್ಲಾಸ್ ಇಂಟರ್ವಲ್ಸ್ ಬೇಕು ಅಂದ್ರೆ ನಮ್ಮ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಯಾವಾಗ್ಲೂ ಏನಾಗಿರಬೇಕು, ಕಡಿಮೆ ಆಗಿರಬೇಕು. ನನಗೆ ಬೇಡ, ಕಡಿಮೆ ಕ್ಲಾಸಸ್ ಬೇಕು ಅಂದ್ರೆ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಯಾವಾಗ್ಲೂ ಏನ್ ಮಾಡ್ಬೋದು, ಜಾಸ್ತಿ ಇಟ್ಕೊಳ್ಬಹುದು. ನೆಕ್ಸ್ಟ್, ಸೆಟ್ ಕ್ಲಾಸ್ ಲಿಮಿಟ್ಸ್. ಏನು? Establish definite class limits that are clearly stated, avoiding open-ended classes. ಏನದರ ಅರ್ಥ? ಲೆಸ್ ದ್ಯಾನ್ 2, ಗ್ರೇಟರ್ ದ್ಯಾನ್ 2, ಲೆಸ್ ದ್ಯಾನ್ 10, ಗ್ರೇಟರ್ ದ್ಯಾನ್ 10 ಈ ತರ ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಇಡಬೇಡಿ. ಕ್ಲಿಯರ್ ಕಟ್ ಆಗಿ ಅದು ಇನ್ಕ್ಲೂಸಿವ್ ಇಂಟರ್ವಲ್ ಆಗಿರಬೇಕು ಅಥವಾ ಎಕ್ಸ್ಕ್ಲೂಸಿವ್ ಇಂಟರ್ವಲ್ ಆಗಿರಬೇಕು. ಓಪನ್ ಎಂಡೆಡ್ ಕ್ವೆಶ್ಚನ್ಸ್ ಆಗಿರಬಾರ್ದು, ಕ್ಲೋಸ್ ಎಂಡೆಡ್ ಲಿಮಿಟ್ಸ್ ಆಗಿರಬಾರ್ದು. ಅದಕ್ಕೆ ನಾವೇನಂತೀವಿ, ಸೆಟ್ಟಿಂಗ್ ಕ್ಲಾಸ್ ಲಿಮಿಟ್ಸ್ ಅಂತೀವಿ. ನೆಕ್ಸ್ಟ್, ಕೌಂಟ್ ಫ್ರೀಕ್ವೆನ್ಸೀಸ್. ಈಗ ತಾನೇ ನಾವು ಅದನ್ನ ಕೂಡ ಮಾಡಿದ್ವಿ. ಪ್ರತಿ ಕ್ಲಾಸ್ ಇಂಟರ್ವಲ್ ನಲ್ಲಿ ಎಷ್ಟು ಫ್ರೀಕ್ವೆನ್ಸಿಗಳು ಬರುತ್ತವೆ ಅದನ್ನ ಕೌಂಟ್ ಮಾಡಿಕೊಳ್ಳಿಕ್ಕೆ ನಾವು ಕೌಂಟಿಂಗ್ ದ ಫ್ರೀಕ್ವೆನ್ಸೀಸ್ ಅಂತ ಕರಿತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಕ್ಲಾಸ್ ಇಂಟರ್ವಲ್ಸ್ ನಲ್ಲಿ ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್. ಸೊ ಏನಿದು ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಸ್ ಅಂದ್ರೆ ಇದರ ಬಗ್ಗೆ ಕೂಡ ನಾನು ಇವಾಗ ತಾನೇ ಹೇಳಿದೆ. ಏನು ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂದ್ರೆ ಯಾವುದೇ ಒಂದು ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ಗಳು, ನೋಡಿ ಇಲ್ಲಿ values equal to the lower and upper limit are included in that class's frequency. ಅದನ್ನ ನಾವೇನಂತೀವಿ, ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತೀವಿ. ನೋಡಿ ಇಲ್ಲಿ
0 to 10. ಸೊ 0 to 10 ಅಷ್ಟು ನಾವಿಲ್ಲಿ ಬರಿತೀವಿ. 11 to 20, 11 to 20 ಅಷ್ಟು ನಾವಿಲ್ಲಿ ಬರಿತೀವಿ. ಈ ತರದ ಕ್ಲಾಸ್ ಇಂಟರ್ವಲ್ಗಳಿಗೆ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತೀವಿ. ಈ ತರ ನಾವು ಸ್ಟ್ಯಾಟಿಸ್ಟಿಕ್ಸ್ ನ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ಕ್ಲೂಸಿವ್ ನಿಂದ ನಾವು ಎಲ್ಲ ಕ್ಲಾಸ್ ಇಂಟರ್ವಲ್ಗಳನ್ನು ಏನಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ಗೆ ಶಿಫ್ಟ್ ಮಾಡ್ಕೋಬೇಕು. ಸೊ ಯಾವುದೇ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ನ ನಾವು ಹೇಗೆ ಸಾಲ್ವ್ ಮಾಡೋದು ನೋಡಿ. 0 to 10, 10 to 20 ಅಂದ್ರೆ ಇದರ ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ ಯಾವಾಗಲೂ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ಫ್ರೀಕ್ವೆನ್ಸಿಗಳು ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 0 to 9 ಬರ್ತಕ್ಕಂಥ ನಂಬರ್ಸ್ ಅಷ್ಟನ್ನೇ ಎಂಟ್ರಿ ಮಾಡೋದು. ಇಲ್ಲಿ 10 to 19 ಬರ್ತಕ್ಕಂಥ ನಂಬರ್ಸ್ ಅಷ್ಟನ್ನೇ ಎಂಟ್ರಿ ಮಾಡೋದು. ಅಲ್ಲಿಗೆ ಏನರ್ಥ? ವ್ಯಾಲ್ಯೂಸ್ ಈಕ್ವಲ್ ಈದರ್ ಟು ಲಿಮಿಟ್ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದಟ್ ಕ್ಲಾಸಸ್ ಫ್ರೀಕ್ವೆನ್ಸಿ. ಅದಕ್ಕೆ ನಾವೇನಂತೀವಿ? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಅಂತೀವಿ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಟ್ಯಾಲಿ ಮಾರ್ಕಿಂಗ್, ಕೌಂಟಿಂಗ್ ಕ್ಲಾಸ್ ಫ್ರೀಕ್ವೆನ್ಸೀಸ್. ಏನು ಟ್ಯಾಲಿ ಮಾರ್ಕಿಂಗ್, ಕೌಂಟಿಂಗ್ ಕ್ಲಾಸ್ ಫ್ರೀಕ್ವೆನ್ಸೀಸ್ ಅಂದ್ರೆ ಮೊದಲನೆಯದು ಪ್ಲೇಸ್ ಟ್ಯಾಲಿ ಮಾರ್ಕ್ಸ್. ಇದಕ್ಕೆ ಅಂತಾನೆ ಒಂದು ಡೆಡಿಕೇಟೆಡ್ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಏನಿ ಟ್ಯಾಲಿ ಮಾರ್ಕ್ಸ್ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ನೀವು ತಿಳ್ಕೊಳ್ಬೇಕಾಗಿರೋದೇನು? ಯಾವುದೇ ಒಂದು ಕ್ಲಾಸ್ ಇಂಟರ್ವಲ್ ನಲ್ಲಿ ಆ ನಂಬರ್ಗಳು ಬಂದಾಗ ನಾವು ಲೈನ್ಗಳನ್ನ ಹಾಕ್ತೇವೆ. ಅಂತಹ ಲೈನ್ಗಳನ್ನ ನಾವೇನಂತ ಕರಿತೀವಿ? ಟ್ಯಾಲಿ ಮಾರ್ಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಗ್ರೂಪ್ ಇನ್ ಫೈವ್ಸ್ ಅಂದ್ರೆ 1 2 3 4 5, 1 2 3 4 5. 5ಕ್ಕೆ ಮೀರಿ ನಾವು ಗ್ರೂಪ್ಗಳನ್ನ ಮಾಡಬಾರ್ದು. 5 ಟ್ಯಾಲಿ ಮಾರ್ಕ್ಗಳ ಗ್ರೂಪ್ ಮಾಡಿದಾಗ ಕೌಂಟಿಂಗ್ ಯಾವಾಗಲೂ ಏನಾಗುತ್ತೆ? ಸುಲಭವಾಗುತ್ತೆ, ಈಸಿ ಆಗುತ್ತೆ. ನೆಕ್ಸ್ಟ್ ಕೌಂಟ್ ದ ಟೋಟಲ್ ಟ್ಯಾಲೀಸ್. ಪ್ರತಿ ಕ್ಲಾಸ್ ಇಂಟರ್ವಲ್ ನಲ್ಲೂ ಎಷ್ಟು ನಂಬರ್ಗಳು ಬರ್ತಾ ಇದೆ ಅದನ್ನ ಟ್ಯಾಲಿ ಮಾಡಬೇಕಾಗತ್ತೆ, ಅದನ್ನ ಕೌಂಟ್ ಮಾಡಬೇಕಾಗತ್ತೆ. ಮತ್ತು ಎಲ್ಲ ಕೌಂಟಿಂಗ್ ಆದ ನಂತರ ನಾವು ಆ ಟ್ಯಾಲಿ ಟೇಬಲ್ ಅನ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದಕ್ಕೆ ನಾವೇನಂತೀವಿ? ಟ್ಯಾಲಿ ಮಾರ್ಕಿಂಗ್. ಟ್ಯಾಲಿ ಮಾರ್ಕಿಂಗ್, ಕೌಂಟಿಂಗ್ ದ ಕ್ಲಾಸ್ ಫ್ರೀಕ್ವೆನ್ಸೀಸ್. ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗುತ್ತೆ ನೋಡೋಣ ಬನ್ನಿ. ಅಡ್ಜಸ್ಟಿಂಗ್ ಕ್ಲಾಸ್ ಇಂಟರ್ವಲ್ಸ್ ಫಾರ್ ಕಂಟಿನ್ಯೂವಿಟಿ. ಹೆಂಗೆ ಕ್ಲಾಸ್ ಇಂಟರ್ವಲ್ಗಳನ್ನ ಕಂಟಿನ್ಯೂಟಿಗೋಸ್ಕರ ಅಡ್ಜಸ್ಟ್ ಮಾಡಿಕೊಳ್ಳೋದು? ಮೊದಲನೆಯದು ಫೈಂಡ್ ದ ಗ್ಯಾಪ್. ಕ್ಯಾಲ್ಕ್ಯುಲೇಟ್ ದ ಡಿಫರೆನ್ಸ್ ಬಿಟ್ವೀನ್ ಲೋವರ್ ಲಿಮಿಟ್ ಆಫ್ ದ ಸೆಕೆಂಡ್ ಕ್ಲಾಸ್ ಅಂಡ್ ಅಪ್ಪರ್ ಲಿಮಿಟ್ ಆಫ್ ದ ಫಸ್ಟ್ ಕ್ಲಾಸ್. ಆಗ ನಮ್ಗೆ ಏನಾಗುತ್ತೆ? ಏನು ಗ್ಯಾಪ್ ಇದೆ ಅದು ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗತ್ತೆ. 0 to 5, 5 to 9, 9 to 14. ಸೊ ಎಷ್ಟು ವ್ಯತ್ಯಾಸ ಬರ್ತಾ ಇದೆ? 5 ವ್ಯತ್ಯಾಸ ಬರ್ತಾ ಇದೆ. ನೆಕ್ಸ್ಟ್ ಡಿವೈಡ್ ಇಟ್ ಬೈ 2 ಅಂದ್ರೆ 0 + 5 ಡಿವೈಡೆಡ್ ಬೈ 2 ಮಾಡಿದಾಗ ನಮ್ಮ ಮಿಡ್ ಪಾಯಿಂಟ್ ಎಷ್ಟು ಸಿಗುತ್ತೆ? 2.5 ಸಿಗುತ್ತೆ. ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 5 ಇದೆ ನೋಡಿ. 0 to 5 5 ಇದೆ, 5 to 9 5 ಇದೆ, 9 to 14 5 ಇದೆ. ಸೊ take half of the difference found in step 1. Next, adjust the lower limit andre subtract the value from step 2 from all the lower class limit. Next, adjust the upper limit, add the values from step 2 to all the upper limits. ಇದನ್ನ ಹೇಗೆ ಎಕ್ಸಾಕ್ಟ್ ಆಗಿ ಅಡ್ಜಸ್ಟ್ ಮಾಡೋದು ನಾವು ಪ್ರಾಬ್ಲಮ್ ಮಾಡಿದಾಗ ಖಂಡಿತ ಮಾಡೋಣ. ನೆಕ್ಸ್ಟ್ ಹಾಗಾದ್ರೆ ಕಲಿಯಕ್ಕೆ ಏನು ಸಿಗತ್ತೆ ನೋಡೋಣ ಬನ್ನಿ. ಲಾಸ್ ಆಫ್ ಇನ್ಫಾರ್ಮೇಶನ್ ಇನ್ ಕ್ಲಾಸಿಫಿಕೇಶನ್. ಏನಿದು ಲಾಸ್ ಆಫ್ ಇನ್ಫಾರ್ಮೇಶನ್ ಇನ್ ಕ್ಲಾಸಿಫಿಕೇಶನ್ ಅಂದ್ರೆ ಮೊದಲನೆಯದಾಗಿ ದ ಟ್ರೇಡ್ ಆಫ್, ಎರಡನೆಯದು ಕ್ಲಾಸ್ ಮಾರ್ಕ್ ಸಬ್ಸ್ಟಿಟ್ಯೂಷನ್, ಮೂರನೆಯದು ಸ್ಟ್ಯಾಟಿಸ್ಟಿಕಲ್ ಇಂಪ್ಯಾಕ್ಟ್. ಏನಿದು ಟ್ರೇಡ್ ಆಫ್, ಕ್ಲಾಸ್ ಮಾರ್ಕ್ ಸಬ್ಸ್ಟಿಟ್ಯೂಷನ್, ಸ್ಟ್ಯಾಟಿಸ್ಟಿಕಲ್ ಇಂಪ್ಯಾಕ್ಟ್ ಅಂದ್ರೆ ಮೊದಲನೆಯದು ಟ್ರೇಡ್ ಆಫ್ ಏನು? While classification summarizes data to make it comprehensible, individual observations lose their significance in further statistical calculations. Andre, for example, ನಾನು height of 5 students ತಗೊಳ್ತೀನಿ. 4, 5, 3,
5, 2. ದಿಸ್ ಇಸ್ ದ ಹೈಟ್ ಆಫ್ 5 ಸ್ಟೂಡೆಂಟ್ಸ್. ನಾನು ಈ ಹೈಟ್ ಆಫ್ 5 ಸ್ಟೂಡೆಂಟ್ಸ್ ಅನ್ನ ನೋಡಿದಾಗ ಇದು ರಾ ಡೇಟಾನೇ ಆಗಿದ್ದಾಗ ಇಟ್ ಈಸ್ ವೆರಿ ಕ್ಲಿಯರ್ 4, 5, 3, 5, 2. ದೀಸ್ ಆರ್ ದ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್. ಈಗ ನಾನು ಇದನ್ನ ಒಂದು ಗ್ರೂಪ್ ಮಾಡಲಿಕ್ಕೆ ಹೋಗ್ತೀನಿ. ಏನ್ ಮಾಡ್ತೀನಿ? ಹೈಯೆಸ್ಟ್ ನಂಬರ್ 5 ಇದೆ, ಲೋಯೆಸ್ಟ್ ನಂಬರ್ 2 ಇದೆ. ನಾನು 0 to 3, 3 to 6 ಅಂತ 2 ಗುಂಪು ಮಾಡ್ಕೊಳ್ತೀನಿ. ಇಲ್ಲಿ 0 to 2 ನಂಬರ್ಸ್ ಎಂಟ್ರಿ ಮಾಡ್ತೀನಿ, ಇಲ್ಲಿ 3 to 5 ನಂಬರ್ಸ್ ಎಂಟ್ರಿ ಮಾಡ್ತೀನಿ. 0 to 2 ಇರ್ತಕ್ಕಂಥದ್ದೇ ಒಬ್ಬ ವ್ಯಕ್ತಿ, ಆ ನಂಬರ್ ಏನಾಗುತ್ತೆ? 1 ಆಗುತ್ತೆ. ಉಳಿದಂತ 4 ಜನ 3 to 5ಗೆ ಬರ್ತಾರೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಎಷ್ಟಾಯ್ತು? 4 ಆಯ್ತು. ನಮ್ಮ ಡೇಟಾ ಸೆಟ್ ಆಯ್ತು. ಈಗ ನಾವಿದನ್ನ 5 ಅಂತ ಬರ್ಕೊಂಡು ಇದನ್ನ ಅಳಿಸಿ ಬಿಡೋಣ. ಡನ್. ಈಗ ನಮ್ಗೆ ಪ್ರಾಬ್ಲಮ್ ಶುರು ಆಯ್ತು. ದಿಸ್ ಇಸ್ ವೇರ್ ಲಾಸ್ ಆಫ್ ಇನ್ಫಾರ್ಮೇಶನ್ ವಿಲ್ ಕಮ್. ನೋಡಿ, ನನ್ಗೆ ಇವಾಗ ನಾನು ಯಾವ ನಂಬರ್ಗಳನ್ನ ತಗೊಂಡಿದ್ದೆ ಅಂತ ನೆನಪಿಲ್ಲ. ನನಗೆ ಇವಾಗ ನೆನಪಿರೋದು ಇಷ್ಟೇ, 0 to 2 ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, 3 to 5 ಅಲ್ಲಿ 4 ಜನ ಇದ್ದಾರೆ. ಹಾಗಾದ್ರೆ 3 ಎಷ್ಟು, 4 ಎಷ್ಟು, 5 ಎಷ್ಟು? ನನಗೆ ಗೊತ್ತಿಲ್ಲ. 0 to 2 ಅಲ್ಲಿ 0 ಎಷ್ಟು, 1 ಎಷ್ಟು, 2 ಎಷ್ಟು? ಆ ಒಬ್ಬ ವ್ಯಕ್ತಿ 1 ಅಡಿನ, 2 ಅಡಿನ, 0 ಅಡಿನ ಹೇಗೆ ತಿಳ್ಕೊಳ್ಳೋದು? ಈ ತರ ನಮ್ಮ ರಾ ಡೇಟಾವನ್ನ ನಾವು ಕ್ಲಾಸಿಫೈ ಮಾಡಿ ಕಂಟಿನ್ಯೂಯಸ್ ಡೇಟಾ ಅಥವಾ ಬೇರೆ ಯಾವುದೇ ಡೇಟಾಗೆ ಶಿಫ್ಟ್ ಮಾಡಿದಾಗ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಕಳೆದುಕೊಳ್ತೀವಿ. ಅದಕ್ಕೆ ನಾವೇನಂತೀವಿ? ಲಾಸ್ ಆಫ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಇದರ ಸ್ಟ್ಯಾಟಿಸ್ಟಿಕಲ್ ಇಂಪ್ಯಾಕ್ಟ್ ಏನು? Further calculations use only class marks, not the original values, which involves considerable information loss but gains in data manageability. So ಇದು ಇದರ ಸ್ಟ್ಯಾಟಿಸ್ಟಿಕಲ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನೆಕ್ಸ್ಟ್, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಅನ್ಈಕ್ವಲ್ ಕ್ಲಾಸಸ್. ನಾವಿಷ್ಟೊತ್ತು ಮಾಡಿದಂತಹ ಎಲ್ಲ ಡಿವಿಷನ್ಗಳಿಗೂ ಒಂದು ಕಾಮನ್ ಇತ್ತು. ಒಂದಷ್ಟು ಈಕ್ವಲ್ ಕ್ಲಾಸ್ಗಳನ್ನ ತಗೊಂಡು ಈಕ್ವಲ್ ರೇಂಜ್ಗಳನ್ನ ತಗೊಂಡು ಡೇಟಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅನ್ಈಕ್ವಲ್ ಕ್ಲಾಸ್ಗಳನ್ನ ಯಾವಾಗ ತಗೊಳ್ಬೇಕು? ಫಾರ್ ಎಕ್ಸಾಂಪಲ್, ನಾನು 0 to 3, 3 to 6, 6 to 9, 9 to 12 ಈ ತರ ತಗೊಂಡ್ರೆ ಇದು ಈಕ್ವಲ್ ಕ್ಲಾಸ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಅದೇ 0 to 3, 3 to 9, 9 to 12, 12 to 21 ಈ ತರ ಪ್ರತಿಯೊಂದು ಕ್ಲಾಸಿಗೂ ವೇರಿಯೇಷನ್ಗಳನ್ನ ಜಾಸ್ತಿ ಕಡಿಮೆ ಮಾಡಿಕೊಂಡು ಅನ್ಈಕ್ವಲ್ ಆಗಿ ತಗೊಂಡ್ರೆ ಅಂತಹ ಕ್ಲಾಸ್ ಇಂಟರ್ವಲ್ನ ನಾವೇನಂತೀವಿ? ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ ಅಂತ ಕರಿತೀವಿ. ಕರೆಕ್ಟಾ? ಸೊ ಹಾಗಾದ್ರೆ ಈ ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ಗಳನ್ನ ಯಾವಾಗ ತಗೊಳ್ಬೇಕು? ಯಾವಾಗ ಡೇಟಾ ಒಂದು ಜಾಗದಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ ಅಂತಹ ಸಮಯದಲ್ಲಿ ನಾವು ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ನ ತಗೊಳ್ಬೇಕಾಗತ್ತೆ. ಡೇಟಾ ಸ್ಪ್ರೆಡ್ ಆಗಿದ್ದು ಈಕ್ವಲ್ ಆಗಿ ಅದರ ವೇರಿಯೇಷನ್ಗಳು ಬರ್ತಾ ಇದ್ರೆ ನಾವು ಈಕ್ವಲ್ ಕ್ಲಾಸ್ ಇಂಟರ್ವಲ್ಗಳನ್ನೇ ತಗೊಳ್ಬಹುದು, ಯಾವ ತಪ್ಪು ಇಲ್ಲ. ಆದ್ರೆ ಡೇಟಾ ಅನ್ಈಕ್ವಲ್ ಆಗಿ ಸ್ಪ್ರೆಡ್ ಆಗಿದ್ದು, ಯಾವುದೋ ಒಂದಷ್ಟು ಜಾಗದಲ್ಲಿ ಬೆಟರ್ ರಿಸಲ್ಟ್ ಬರ್ತಾ ಇದ್ದು, ಯಾವುದೋ ಒಂದಷ್ಟು ಜಾಗದಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಆದಾಗ ನಾವು ಏನ್ ಮಾಡಬೇಕಾಗತ್ತೆ? ಅನ್ಈಕ್ವಲ್ ಕ್ಲಾಸ್ ಇಂಟರ್ವಲ್ಗಳನ್ನ ತಗೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, 70 ಜನ ಸ್ಟೂಡೆಂಟ್ಸ್ ಇದ್ದಾರೆ. 70 ಜನ ಸ್ಟೂಡೆಂಟ್ಸ್ ಅಲ್ಲಿ 50 ಜನ ಡಿಸ್ಟಿಂಕ್ಷನ್ ಅಂದ್ರೆ 85ರಿಂದ 100 ಮಾರ್ಕ್ಸ್ ತೆಗೆದಿದ್ದಾರೆ. ಇನ್ನು 20 ಜನ ಸ್ಪ್ರೆಡ್ ಆಗಿದ್ದಾರೆ, 35 ಇಂದ 85 ಮಾರ್ಕ್ಸ್ ತನಕ ಇದ್ದಾರೆ. ಈಗ ನಾನೇನ್ ಮಾಡಬೇಕಾಗತ್ತೆ? 85 to 100 ಅಲ್ಲಿ ನಂಬರ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನನ್ನ ಇಂಟರ್ವಲ್ ಅಥವಾ ಕ್ಲಾಸ್ ಇಂಟರ್ವಲ್ ಕೂಡ ವೇರಿಯೇಷನ್ ಆಗುತ್ತೆ. ಆಗ ನಾನೇನ್ ಮಾಡಬೇಕಾಗತ್ತೆ? ಅನ್ಈಕ್ವಲ್ ಕ್ಲಾಸಸ್ ಗಳನ್ನ ತಗೊಳ್ಬೇಕಾಗತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ವಿತ್ ಅನ್ಈಕ್ವಲ್ ಕ್ಲಾಸಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಟಾಪಿಕ್,
ಪ್ರಾಬ್ಲಮ್ ಆನ್ ಪ್ರಿಪರೇಷನ್ ಆಫ್ ಟ್ಯಾಲಿ ಮಾರ್ಕ್ಸ್. ಸೊ ಯಾವುದೇ ಟ್ಯಾಲಿ ಮಾರ್ಕ್ ಟೇಬಲ್ ಮಾಡಬೇಕಾದ್ರೆ ನಾವು ಎರಡು ಅಬ್ಸರ್ವೇಷನ್ ಅನ್ನ ಮಾಡಬೇಕಾಗತ್ತೆ, ಹೈಯೆಸ್ಟ್ ನಂಬರ್ ಮತ್ತು ಲೋಯೆಸ್ಟ್ ನಂಬರ್. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಹೈಯೆಸ್ಟ್ ನಂಬರ್ ಅಂದ್ರೆ ಅದು 37, ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಲೋಯೆಸ್ಟ್ ನಂಬರ್ ಅಂದ್ರೆ ಯಾವುದದು 1. ಸೊ ನಾವೀಗ ನಮ್ಮ ಕ್ಲಾಸ್ ಇಂಟರ್ವಲ್ಗಳನ್ನು ಕೂಡ ಇದರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ನನ್ನ ಕ್ಲಾಸ್ ಇಂಟರ್ವಲ್ಗಳನ್ನ ತಗೊಳ್ತೀನಿ. ಆಯ್ತು, ಡನ್. ಎರಡನೇ ಕಾಲಮ್ ಅಲ್ಲಿ ನಾನು ನನ್ನ ಟ್ಯಾಲಿ ಮಾರ್ಕ್ಸ್ ಗಳನ್ನ ಹಾಕ್ತೀನಿ. ಓಕೆ. ಮೂರನೇ ಕಾಲಮ್ನಲ್ಲಿ ಆ ಟ್ಯಾಲಿ ಮಾರ್ಕ್ಸಿಗೆ ಎಷ್ಟು ಫ್ರೀಕ್ವೆನ್ಸಿ ಬಂದಿದೆ ಅಂತ ಚೆಕ್ ಮಾಡ್ತೀನಿ. ನಾಲ್ಕನೇ ಕಾಲಮ್ನಲ್ಲಿ ನಾನು ಮಿಡ್ ಪಾಯಿಂಟ್ ಅನ್ನ ತಗೊಳ್ತೇನೆ. ಸೊ ದಿಸ್ ಇಸ್ ಅ ಕಂಪ್ಲೀಟ್ 4 ಮಾರ್ಕ್ ಕ್ವೆಶ್ಚನ್ ಇನ್ ದ ಫೈನಲ್ ಎಕ್ಸಾಮ್. ಈಗ ನಾವು ನಮ್ಮ ಲೋಯೆಸ್ಟ್ ನಂಬರ್ ಮತ್ತು ಹೈಯೆಸ್ಟ್ ನಂಬರ್ ಅನ್ನ ನೋಡಿದ್ರೆ ಯಾವುದು ಬೆಸ್ಟ್ ಸೈಜ್ ಆಫ್ ಕ್ಲಾಸ್ ಇಂಟರ್ವಲ್ ಅನಿಸುತ್ತೆ? ನಾನು ಇಲ್ಲಿ 0 to 6, 6 to 12, 12 to 18, 18 to 24, 24 to 30, 30 to 36 ಮತ್ತು 36 to 42 ಅಂತ ಕ್ಲಾಸ್ ಇಂಟರ್ವಲ್ ತಗೊಳ್ತೀನಿ. ಸೊ ನಾನು ತಗೊಂಡಿರ್ತಕ್ಕಂತಹ ಸೈಜ್ ಆಫ್ ಕ್ಲಾಸ್ ಇಂಟರ್ವಲ್ ಯಾವುದು? 6. ಸೊ ಈಗ ಟ್ಯಾಲಿ ಮಾರ್ಕ್ಸ್ ಅನ್ನ ಬರೆಯೋಣ. ಟ್ಯಾಲಿ ಮಾರ್ಕ್ಸ್ ಬರೀಲಿಕ್ಕೆ ಮುಂಚೆ ನಾವು ತಲೆಯಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂತಹ ಪಾಯಿಂಟ್ಗಳು ಯಾವುದು? ಮೊದಲನೆಯದು, ನಾವು ಮೊದಲನೆಯ ಕ್ಲಾಸ್ ಇಂಟರ್ವಲ್ ನಲ್ಲಿ 0 to 5 ತನಕ ಮಾತ್ರ ಎಂಟ್ರಿ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ನಾವಿದನ್ನ ಏನಂತ ಕರಿತೀವಿ? ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಎರಡನೆಯದ್ರಲ್ಲಿ 6 to 11, ಮೂರನೆಯದ್ರಲ್ಲಿ 12 to 17, ನಾಲ್ಕನೆಯದ್ರಲ್ಲಿ 18 to 23, ನೆಕ್ಸ್ಟ್ 24 to 29, 30 to 35, ಲಾಸ್ಟ್ ಒನ್ನು 36 to 41 ಮಾತ್ರ ಎಂಟ್ರಿ ಮಾಡಲಿಕ್ಕೆ ಸಾಧ್ಯ. ಸೊ ಈಗ ಮೊದಲನೆಯ ನಂಬರ್ 28 ಇದೆ. ಸೊ 28 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ 1. ಎರಡನೆಯ ನಂಬರ್ 17 ಇದೆ. 17 ಎಲ್ಲಿ ಬರುತ್ತೆ? ಇಲ್ಲಿ. 15 ಇದೆ, 2. 22 ಇದೆ, ಇಲ್ಲಿ. 29 ಇದೆ, ಸೊ ಇಲ್ಲಿ. ನೆಕ್ಸ್ಟ್ 21 ಬರ್ತಾ ಇದೆ, ಇಲ್ಲಿ. 23 ಬರ್ತಾ ಇದೆ, ಇಲ್ಲಿ. 27 ಬರ್ತಾ ಇದೆ, ಇಲ್ಲಿ. 18 ಬರ್ತಾ ಇದೆ, ಸೊ ಇಲ್ಲಿ. 12 ಬರ್ತಾ ಇದೆ, ಸೊ ಇಲ್ಲಿ. 7 ಬರ್ತಾ ಇದೆ, ಸೊ 7 ಇಲ್ಲಿ ಬರುತ್ತೆ. 2 ಬರ್ತಾ ಇದೆ, ಮೊದಲನೆಯದು. 9 ಬರ್ತಾ ಇದೆ, ಎರಡನೆಯದು. 4 ಬರ್ತಾ ಇದೆ, ಮತ್ತೆ ನಾಲ್ಕನೆಯದು ಮೊದಲನೆಯದ್ರಲ್ಲಿ ಬರುತ್ತೆ. 1 ಮೊದಲನೆಯದ್ರಲ್ಲಿ ಬರುತ್ತೆ. 8, ಸೊ 8 ಎರಡನೆಯದ್ರಲ್ಲಿ ಬರುತ್ತೆ. 3 ಮೊದಲನೆಯ ಕಾಲಮ್. 10, ಸೊ ಎರಡನೆಯ ಕಾಲಮ್. 5, ಸೊ 5 ಕೂಡ ಮೊದಲನೆಯ ಕಾಲಮ್ ಅಲ್ಲಿ ಬರುತ್ತೆ. 4 ಆಯ್ತು, 5. ಸೊ ಗ್ರೂಪಿಂಗ್ ಅನ್ನ ನಾವು 5ರಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ 20 ಇದೆ. ಸೊ 20 ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. 4 ಆಗಿದೆ, ಸೊ ಈಗೇನಾಯ್ತು? 5 ಆಯ್ತು. 16, ಸೊ 16 ಮೂರನೆಯ ಕಾಲಮ್ಗೆ. ನೆಕ್ಸ್ಟ್ 12 ಮತ್ತೊಮ್ಮೆ ಮೂರನೆಯ ಕಾಲಮ್ಗೆ. 4 + 1 5 ಆಯ್ತು. 8, ಸೊ 8 ಎರಡನೆಯ ಕಾಲಮ್ನಲ್ಲಿ ಬರುತ್ತೆ. 4 + 1 5 ಆಯ್ತು. 4, ಸೊ 4 ಮೊದಲನೆಯ ಕಾಲಮ್. 33 ಲಾಸ್ಟ್ ಇಂದ ಸೆಕೆಂಡು. 27, ಸೊ ಲಾಸ್ಟ್ ಇಂದ ಥರ್ಡು. 21 1 2 3 4ನೇ ಕಾಲಮ್ನಲ್ಲಿ ಬರುತ್ತೆ. 15, ಸೊ 15 ಇಲ್ಲಿ ಬರುತ್ತೆ. 3 ಮೊದಲನೆಯದು. 36 ಲಾಸ್ಟ್ ಕಾಲಮ್ಗೆ ಬರುತ್ತೆ. 27, ಸೊ 27 24ರಿಂದ 30ರಲ್ಲಿ ಬರಬೇಕು. ಸೊ 4 + 1 5 ಆಯ್ತು. 21
ಮತ್ತೊಮ್ಮೆ ಇಲ್ಲಿ ಬರುತ್ತೆ 15. ಸೊ 12 to 17 ಅಲ್ಲಿ ಬರುತ್ತೆ 3 ಮೊದಲನೆಯದು. 37 ಲಾಸ್ಟ್ ಅಲ್ಲಿ ಬರುತ್ತೆ 16. ಸೊ 16 12 to 17 ಅಲ್ಲಿ ಬರುತ್ತೆ 28. ಸೊ 24 to 30 ಅಲ್ಲಿ ಬರುತ್ತೆ 9. ಸೊ 6 ರಿಂದ 11ರಲ್ಲಿ ಬರುತ್ತೆ 2 ಮೊದಲನೆಯದು. 4 ಮೊದಲನೆಯದು. 4 + 1 ಏನಾಯ್ತು? 5 ಆಯ್ತು. ಮತ್ತೊಮ್ಮೆ 6. ಸೊ 6 to 12 ಅಲ್ಲಿ ಬರುತ್ತೆ 32. 30 to 36 ಅಲ್ಲಿ ಬರುತ್ತೆ 31. 30 to 36. 29. 24 to 30. 18. 12 to 18 ಇಂದ ನೆಕ್ಸ್ಟ್ 18 ಇಂದ 24. 14. 12 to 18. 13. 12 to 18. 15. 12 to 18. 11. 6 to 12. 9. 6 to 12. 7. 6 to 12. 15. 12 to 18. 37 ಲಾಸ್ಟಿನಲ್ಲಿ ಬರುತ್ತೆ 32 ಲಾಸ್ಟಿನಿಂದ ಸೆಕೆಂಡು. 18 to 24 ನಲ್ಲಿ ಬರುತ್ತೆ 24. 24 to 30 ಅಲ್ಲಿ ಬರುತ್ತೆ 20. 18 to 24 ನಲ್ಲಿ ಬರುತ್ತೆ 19. 18 to 24 ನಲ್ಲಿ ಬರುತ್ತೆ 25. 24 ಇಂದ 30 ಇಲ್ಲಿ ಬರುತ್ತೆ. ಸೊ ಈಗ ಫ್ರೀಕ್ವೆನ್ಸಿಯನ್ನ ಬರೆಯೋಣ. 5 + 5 10 ಆಯಿತು. 5 + 5 10 ಆಯಿತು. 5 + 5 + 2 12 ಆಯಿತು. 5 + 5 + 1 11 ಆಯಿತು. 5 + 4 9 ಆಯಿತು. 4 ಲಾಸ್ಟ್ ಒನ್ ಮತ್ತೊಮ್ಮೆ 4 ಬರ್ತಾ ಇದೆ. ಸೊ ನಮ್ಮ ಟೋಟಲ್ 20 32 43 52 56 + 4 ಎಷ್ಟಾಯಿತು? 60 ಆಯಿತು. ಸೊ ಮಿಡ್ ಪಾಯಿಂಟ್ ಹೆಂಗೆ ಕಂಡುಹಿಡಿಯೋದು? 0 + 6 ನಮ್ಮ ಕ್ಲಾಸ್ ಇಂಟರ್ವಲ್ ಏನಿದೆ ಅದನ್ನ ಡಿವೈಡೆಡ್ ಬೈ 2 ಮಾಡಬೇಕು. 3 ಸಿಗತ್ತೆ. 6 + 12 6 + 12 ಡಿವೈಡೆಡ್ ಬೈ 2 ಮಾಡಿದಾಗ 9 ಸಿಗತ್ತೆ. 12 + 18 ಸೊ 12 + 18 ಡಿವೈಡೆಡ್ ಬೈ 2 ಮಾಡಿದಾಗ 15 ಸಿಗತ್ತೆ. ಅದೇ ರೀತಿಯಲ್ಲಿ 18 + 24 ಡಿವೈಡೆಡ್ ಬೈ 2 ಮಾಡಿದಾಗ 21 ಸಿಗತ್ತೆ. 24 + 30 24 + 30 ಡಿವೈಡೆಡ್ ಬೈ 2 ಮಾಡಿದಾಗ 27. ಅದೇ ರೀತಿಯಲ್ಲಿ 30 + 36 ಬೈ 2 ಮಾಡಿದ್ರೆ 33. 36 + 42 ಬೈ 2 ಮಾಡಿದಾಗ 39. ಸೊ ಈ ತರ ನಮಗೆ ಮಿಡ್ ಪಾಯಿಂಟ್ಗಳನ್ನ ಕಂಡುಹಿಡಿಲಿಕ್ಕೆ ಕ್ಲಾಸ್ ಇಂಟರ್ವಲ್ ಇದ್ದಾಗ ಏನ್ ಮಾಡಬೇಕು? ಅಪ್ಪರ್ ಕ್ಲಾಸ್ ಲಿಮಿಟ್, ಲೋವರ್ ಕ್ಲಾಸ್ ಲಿಮಿಟ್ ಅಥವಾ ಲೋವರ್ ಕ್ಲಾಸ್ + ಅಪ್ಪರ್ ಕ್ಲಾಸ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈ ರೀತಿ ನಾವು ಟ್ಯಾಲಿ ಮಾರ್ಕ್ಸ್ ಟೇಬಲ್ ಅನ್ನ ಸಾಲ್ವ್ ಮಾಡಬೇಕು. ಹಲವಾರು ಟಾಪಿಕ್ಗಳನ್ನ ಕಲ್ತ್ವಿ. ಹೊಸ ಪ್ರಾಬ್ಲಮ್ಗಳನ್ನ ತಿಳ್ಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಧನ್ಯವಾದಗಳು.